ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಪರಿಣಾಮಗಳು. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತು. ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳಿವು. ಜಪಾನಿನಲ್ಲಿ. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ನ್ಯೂಯಾರ್ಕ್. ಮಾನವನ ಕುಲ ತಾನೊಂದು ವರ ಎಂದು ಹೇಳಿದವನು. ಭಾರತದ ಸಿಲಿಕಾನ್ ಕಣಿವೆ ಇರುವುದು ಕರ್ನಾಟಕದಲ್ಲಿ. ಭಾರತದ ಮ್ಯಾಂಚೆಸ್ಟರ್ ಏರ್ಪಡುವ ನಗರ ಮುಂಬೈ. ಭಾರತದಲ್ಲಿ ಹಣಕಾಸು ವರ್ಷ ಪ್ರಾರಂಭವಾಗುವುದು ಏಪ್ರಿಲ್ 1. ಭಾರತದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಪ್ರಾರಂಭಿಸಿದ ವರ್ಷ 1978. ಭಾರತದ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇಟಲಿಯನ್ ರಾಷ್ಟ್ರೀಯ ಸರ್ವಾಧಿಕಾರಿಯ ಮುಸೋಲಿನಿ. ದತ್ತಿ ಸಮಿತಿಯ ಏಕ ಸ್ಥಾಪಿಸಲಾಯಿತು. ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂದು ಕೇಳಿದರೆ, ವಸಾಹತುಶಾಹಿತ್ವ ಒಳಪಟ್ಟ ದೇಶಗಳು ರಾಷ್ಟ್ರಗಳಾಗಿ ಉದಯಿಸಿದಂತ ಕಾಲದಲ್ಲಿ ಪ್ರದೇಶಗಳನ್ನು ಮೇಲುಸ್ತುವಾರಿ ಮಾಡಲು. ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ಭಾರತದಲ್ಲಿ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆಗಳು ಕಾರಣ. ಭಾರತದ ಮೇಲೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುವುದು. ಭಾರತದ ಪ್ರಥಮ ಕಾಗದ ಕೈಗಾರಿಕೆಯಲ್ಲಿ ಎಲ್ಲಿ ಸ್ಥಾಪನೆಯಾಯಿತು? 1840ರಲ್ಲಿ ಪಶ್ಚಿಮ ಬಂಗಾಳದ ಶ್ರೀರಾಮ್ಪುರಿ. ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರವು ಹಳ್ಳಿಯ ಅವಧಿಯಲ್ಲಿ ಹಳ್ಳಿಯ ಜನರಿಗೆ ವಹಿಸಿಕೊಂಡ ವಿಕೇಂದ್ರೀಕರಣ. ಪೂರೈಕೆದಾರರು ಎಂದು ಕರೆಯಲು ಕಾರಣ. ವಸ್ತು ಸೇವೆಗಳನ್ನು ನೀಡುವವನು. ಕೇಂದ್ರ ಲೋಕ ಸೇವಾ ಆಯೋಗದ ಬಗ್ಗೆ ವಿವರಿಸಿ ಅಂತಂದರೆ, ಇಲ್ಲಿ ನಿಮಗೆ ಯಾವುದಾದರೂ ಸರಳವಾದ 2 ಪಾಯಿಂಟ್ಗಳನ್ನು ಬರೀರಿ. ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ ಮತ್ತು 18 ಪ್ರಶ್ನೆ ದೊಂಬಿಯ ಸ್ವರೂಪಗಳನ್ನು ವಿವರಿಸಿ ಅಂತ ಅಂದಿದ್ದಾರೆ. ಅಥವಾ ಅದರಲ್ಲಿ ವತಕ್ಷಿಣಿಯ ದುಷ್ಪರಿಣಾಮಗಳನ್ನು ತಿಳಿಸಿ. ಮತ್ತು 19 ಪ್ರಶ್ನೆ ಅನ್ನಿ ಬೆಸೆಂಟ್ ಅವರ ಥಿಯೋಸಾಫಿಕಲ್ ಸೊಸೈಟಿಯ ಚಟುವಟಿಕೆಗಳಿಗೆ ನವ ಚೈತನ್ಯವನ್ನು ನೀಡಿದವರು ಹೇಗೆ ಅಂತಿದೆ. ಮತ್ತು 20ನೇ ಪ್ರಶ್ನೆ ಜುನಾಗಢನ್ನು ಭಾರತ ಒಕ್ಕೂಟದಲ್ಲಿ ಹೇಗೆ ವಿಲೀನಗೊಳಿಸಲಾಯಿತು ಅಂತಿದೆ. ಇಲ್ಲಿ 2 ಪಾಯಿಂಟ್ಗಳು ಬರೆಯಿರಿ. 21ನೇ ಪ್ರಶ್ನೆ ಭಾರತದ ದ್ವೀಪಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ. ಅಂಡಮಾನ್ ಮತ್ತು ಲಕ್ಷದ್ವೀಪಗಳು. ಗೋಧಿ ಬೇಸಾಯಕ್ಕೆ ಅಗತ್ಯವಾದ ಭೌಗೋಳಿಕ ಅಂಶಗಳನ್ನು ವಿವರಿಸಿ. 23ನೇ ಪ್ರಶ್ನೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವಿನ ಅಂತರ ದಿನ ದಿನ ಹೆಚ್ಚಾಗುತ್ತಿದೆ ಏಕೆ? ಮತ್ತು 24ನೇ ಪ್ರಶ್ನೆ ಬಳಕೆದಾರರ ಶೋಷಣೆಗೆ ಕಾರಣವೇನು? 2ನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಅಂತಿದೆ, ವಿವರಣೆ ಮಾಡಬೇಕು. ಅಥವಾದಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳನ್ನು ತಿಳಿಸಿ. ಇಲ್ಲಿ ಕಾರಣಗಳು 6 ಪಾಯಿಂಟ್ಗಳನ್ನ ಬರೀರಿ. ಇಲ್ಲಿ ಕಪ್ಪು ಮಣ್ಣು ಜಂಬಟಿಕೆ ಮಣ್ಣಿಗೆ ವ್ಯತ್ಯಾಸಗಳನ್ನು ತಿಳಿಸಬೇಕು. ಅಥವಾದಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯಗಳು ಮತ್ತು ಇಳಿಯುವ ದೃಶ್ಯ ಅರಣ್ಯಗಳ ಬಗ್ಗೆ ವ್ಯತ್ಯಾಸ. ಇಲ್ಲಿ ಪಂಚವಾರ್ಷಿಕ ಯೋಜನೆಯ ಸಾಧನೆಗಳನ್ನು ತಿಳಿಸಬೇಕು. ಸಾರ್ವಜನಿಕ ಹಣಕಾಸಿನ ಮಹತ್ವವೇನು ಅಂತಿದೆ, ಮಹತ್ವವನ್ನು ನೀಡಬೇಕು. ಇಲ್ಲಿ ಬ್ಯಾಂಕಿನ ಕಾರ್ಯಗಳನ್ನು ತಿಳಿಸಿ ಎಂದರೆ ತಿಳಿಸಬೇಕು. ಉದ್ಯಮಿಗಳ ಕಾರ್ಯಗಳನ್ನು ತಿಳಿಸಿ ಎಂದರೆ ತಿಳಿಸಬೇಕು. ಇಲ್ಲಿ 29ನೇ ಪ್ರಶ್ನೆ ಬ್ರಿಟಿಷ್ ಆಡಳಿತದಲ್ಲಿ ಪೊಲೀಸ್ ವ್ಯವಸ್ಥೆಯು ನಿರಂತರ ಬದಲಾವಣೆ ಒಳಪಟ್ಟಿತು ಹೇಗೆ? ಒಳಪಟ್ಟನೆ ಅದಕ್ಕೆ ಬರೀಬೇಕು. 30ನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಎಂದರೆ ವಿವರಣೆ ನೀಡಿ. ಮತ್ತು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ ಅಂತಿದೆ, ವಿವರಣೆ ನೀಡಿ. ನಿರುದ್ಯೋಗ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಹೇಗೆ? ದೂರ ಸಂವೇದಿ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ವಿಶ್ಲೇಷಿಸಿ. ಮತ್ತು 34ನೇ ಪ್ರಶ್ನೆ ಬ್ರಿಟಿಷರ ವಿರುದ್ಧ ಪುಟ್ಟ ಬಸಪ್ಪನ ಹೋರಾಟವು ಸದಾ ಸ್ಮರಣೀಯವಾದುದು ಸಮರ್ಥಿಸಿ. ಮತ್ತು ಆರ್ಯ ಜನಾಂಗವನ್ನು ಜನಪ್ರಿಯಗೊಳಿಸುವ ಹಿಟ್ಲರ್ನ ಮಹತ್ವಾಕಾಂಕ್ಷೆಯ ಸಾಮೂಹಿಕ ಕಗ್ಗೊಲೆಗಳು ಕಾರಣ ಹೇಗೆ? ಸಮರ್ಥನೆ ನೀಡಬೇಕು. ಇಲ್ಲಿ 35ನೇ ಪ್ರಶ್ನೆ ಬ್ರಿಟಿಷರ ವಿರುದ್ಧದ ಸಂತಾಲರ ಹೋರಾಟವನ್ನು ವಿವರಣೆ ನೀಡಿ. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಲಿಂಗೋತ್ವ ಅಲ್ಪಸಂಖ್ಯಾತರ ಸಮೀಕರಣಕ್ಕೆ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿವೆ, ಸ್ಪಷ್ಟೀಕರಿಸಿ. ಭೂಕಂಪಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳು ನೀಡಬೇಕು. ಮತ್ತು ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನ ಯಾವುದಾದರೂ 5
ಗುರುತಿಸಿದ್ದಾರೆ. ಇದನ್ನು ಕೊಟ್ಟಿರುತ್ತಾರೆ. ಮನ್ನಾರ್ಕಾರಿ, ವಿಶಾಖಪಟ್ಟಣಂ, ಕೈಗಾ, ಕೃಷ್ಣ ಮಿಂದಂಡೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಕೋಶಿ ಅಣೆಕಟ್ಟು ಮತ್ತು ಗುವಾಹಟಿ ಅಂತ ಕೇಳಿದ್ದಾರೆ.